ತುಂಬ ಸಂತೋಷದ ವಿಷಯ. ಈಗ ನಮ್ಮ ದಿನಗಳಲ್ಲಿಯೇ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇರೋದು, ಅಷ್ಟು ಬೃಹತ್ ಗಾತ್ರದ ಒಂದು ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋದು ಎಲ್ಲರಿಗೂ ಸಂತೋಷವನ್ನು ತಂದುಕೊಡುವಂಥ ವಿಷಯ. ತುಮಕೂರಿನ ದೃಷ್ಟಿಯಿಂದ ಹೇಳುವುದಾದರೆ, ತುಮಕೂರಿನಲ್ಲಿಯೂ ಬೇರೆ ಎಲ್ಲ ಊರುಗಳಲ್ಲಿ ಆದಂತೆ ದೊಡ್ಡ ಹೋರಾಟವೇ ನಡೆಯಿತು. ಈ ಊರಿನ ಜನಗಳು ಕೂಡ ಅಲ್ಲಿ ಅಯೋಧ್ಯೆಯಲ್ಲಿ ಆ ಮಂದಿರ ನಿರ್ಮಾಣ ಆಗಲೇಬೇಕು ಎನ್ನುವುದಕ್ಕಾಗಿ ಸಾಕಷ್ಟು ಪಣ ತೊಟ್ಟು ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದರು. ಅಲ್ಲಿ ಒಂದು ಕಾನೂನಿನ ರೀತಿಯ ಹೋರಾಟ ಆಗ್ತಾಯಿದ್ರೆ, ಇಲ್ಲಿ ಜನಜಾಗೃತಿಯ ಹೋರಾಟ ಇಲ್ಲಿ ನಡೆಯಿತು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ಆ ವ್ಯಕ್ತಿಗೆ ಈ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಅವಶ್ಯಕತೆಯನ್ನು ತಿಳಿಸಿ ಅವರೆಲ್ಲರೂ ಜನಜಾಗೃತಿಯನ್ನು ಮೂಡಿಸಿ ಹೋರಾಟಗಳು ನಡೀತು ಇಲ್ಲಿ. ಆ ಸಂದರ್ಭದಲ್ಲಿ ಇಲ್ಲಿಂದ ಕೆಲವು ಇಟ್ಟಿಗೆಗಳನ್ನು ಸಂಗ್ರಹಿಸಿ ದೇವಾಲಯ ನಿರ್ಮಾಣಕ್ಕೆ ಅಂತ ಹೇಳಿ ಇಟ್ಟಿಗೆಯನ್ನು ಕಳಿಸಲಾಯಿತು. ಬೇರೆ ಬೇರೆ ರಥಯಾತ್ರೆಗಳು ನಡೆಯಿತು. ರಾಮಜ್ಯೋತಿ ರಥಯಾತ್ರೆ ಅಂತ ಈ ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ರಥಯಾತ್ರೆ ನಡೆಯಿತು. ಆ ಮೂಲಕವಾಗಿ ಇಡೀ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ಅದು ಹೋಯಿತು. ಬಹುಶಃ ಯಾವ ಹಳ್ಳಿಯನ್ನು ಬಿಟ್ಟಿಲ್ಲ. ಒಂದು ಚಿಕ್ಕ 4-5 ಮನೆಗಳಿರುವ ಹಳ್ಳಿ ಅಂದರೂ ಕೂಡ ಅಲ್ಲಿಗೂ ಆ ರಾಮಜ್ಯೋತಿಯ ರಥಯಾತ್ರೆ ಹೋಗಿ ಅಯೋಧ್ಯೆಯಿಂದ ತಂದಂತಹ ಒಂದು ಜ್ಯೋತಿಯನ್ನು ಇಲ್ಲಿ ಮತ್ತೆ ಬೇರೆ ದೀಪಗಳಿಗೆ ಹಚ್ಚಿಸಿಕೊಂಡು ಎಲ್ಲ ಒಂದು ಹಳ್ಳಿಯನ್ನು ಅಲ್ಲಿಗೆ ಭೇಟಿ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ನಡೆಯಿತು. ಅದು ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ನಡೆಯಿತು ಮತ್ತು ಇಡೀ ಭಾರತದಾದ್ಯಂತ ಕೂಡ ಅದು ನಡೆಯಿತು. ಹಾಗೆ ಎಲ್ಲ ಸಂದರ್ಭಗಳಲ್ಲಿ ಇಲ್ಲಿ ಹೋರಾಟಕ್ಕೆ ಸಹಕಾರ ಸಿಕ್ಕಿದೆ ಇಲ್ಲಿ. ಮತ್ತು ಕರಸೇವೆಯ ಸಂದರ್ಭದಲ್ಲಿ ಇಲ್ಲಿಂದ ಅನೇಕ ಜನಗಳು ಅಯೋಧ್ಯೆಗೆ ಹೋಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಮತ್ತು ಅನೇಕರು ನಡ್ಕೊಂಡು ಹೋಗಿದ್ದಾರೆ. ಕೇವಲ ಅಂದರೆ ಅಲ್ಲಿ ತುಂಬ ಹಿಂದೆಯೇ ಕರಸೇವಕರನ್ನು ನಿಲ್ಲಿಸಲಾಯಿತು. ಅವರು ಅಯೋಧ್ಯೆ ಸ್ಟೇಷನನ್ನು ತಲುಪೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅನೇಕ ಕಿಲೋಮೀಟರ್ಗಳು ಅವರೆಲ್ಲ ನಡ್ಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಹೋಗಿ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಅದು ಹೋರಾಟದ ದಿನಗಳು. ಆದರೆ ಈಗ ಹೋರಾಟದ ದಿನಗಳನ್ನು ಬಿಟ್ಟು ನಾವು ಸಂತಸದ ದಿನಗಳಿಗೆ ಬಂದಿದ್ದೇವೆ. ಈಗ ಇದು ತುಂಬ ಸಂತೋಷ ಪಡಬೇಕಾದಂಥ ವಿಷಯ. ಮತ್ತು ಯಾರಲ್ಲಿಯೂ ಭಿನ್ನಾಭಿಪ್ರಾಯ ಇಲ್ಲ. ಈಗ ಹೋರಾಟ ಮಾಡಿದವರು, ಗೆದ್ದವರು, ಸೋತವರು, ಈ ರೀತಿಯಾದ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು. ಭಾರತದ ಏಳಿಗೆಗಾಗಿ ನಾವು ಈ ರಾಮ ಮಂದಿರ ಒಂದು ಕಾರಣ ಅಷ್ಟೇ, ನಮ್ಮ ಐಕಮತ್ಯವನ್ನು ಸಾರುವುದಕ್ಕಾಗಿ ಇದೊಂದು ಕಾರಣ ಅಂತ ತಿಳ್ಕೊಂಡು ನಾವೆಲ್ಲರೂ ಈಗ ಒಟ್ಟಾಗಿ ಆ ಕಾರ್ಯಕ್ರಮವನ್ನು ಮಾಡಬೇಕು. ಭಿನ್ನಾಭಿಪ್ರಾಯಗಳು ಈಗ ಬಹುತೇಕ ಯಾರಲ್ಲಿಯೂ ಇಲ್ಲ ಅಂತ ನಾವು ಭಾವಿಸಲೇಬೇಕು. ಬಹುಶಃ ಇದೆಲ್ಲ ಈಗಾಗಲೇ ನಮಗೆ ಜನಜನಿತವಾಗಿರುವಂಥ ಕತೆ. ಈ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ರಾಮ ಓಡಾಡಿದ ತನ್ನ ವನವಾಸ ಕಾಲದಲ್ಲಿ ಅಂತ ಹೇಳಿ ಒಂದು ಕಥೆಯನ್ನು ನಾವು ಕೇಳಿದ್ದೇವೆ. ಅದು ಇತಿಹಾಸವೂ ಆಗಿರುವುದಕ್ಕೆ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇಲ್ಲಿ ಒಂದು ರಾಮದೇವರ ಬೆಟ್ಟ ಅಂತ ಹೇಳ್ತೀವಿ. ಯಾವ ಊರಿಗೆ ಹೋದರೂ ರಾಮ ಇಲ್ಲಿ ಬಂದಿದ್ದ, ಸೀತೆ ಇಲ್ಲಿ ಕುಳಿತಿದ್ಲು, ಇಲ್ಲಿ ನೀರು ಕುಡಿದ್ಲು, ರಾಮ ಇಲ್ಲಿ ಏನೋ ಕೆಲಸವನ್ನು ಮಾಡ್ದ, ಹೀಗೆಲ್ಲ ಹೇಳ್ತೀವಿ. ಹನುಮಂತನ ದೇವಾಲಯಗಳಂತೂ ಯಾವುದೇ ಇಲ್ಲದ ಊರು ಬಹುಶಃ ಇಲ್ಲ ಅಂತ ನಾವು ಅಂದ್ಕೊಳ್ಬೇಕು. ಎಲ್ಲ ಊರಿನಲ್ಲೂ ಖಂಡಿತ ಒಂದು ಹನುಮಂತನ ದೇವಾಲಯ ಇದ್ದೇ ಇರುತ್ತೆ. ಹತ್ತಿರದ ನಾಮದ ಚಿಲುಮೆಗಂತೂ ಅವನು ಬಂದಿದ್ದ ಅನ್ನೋದಕ್ಕೆ ಒಂದು ಪ್ರಮುಖವಾದ ಸಾಕ್ಷಿ ಅಥವಾ ಐತಿಹ್ಯ ಏನಂದರೆ, ಅಲ್ಲಿಯ ನಾಮದ ಚಿಲುಮೆ ರಾಮನ ಕಾರಣದಿಂದಾಗಿಯೇ ಆಗಿದ್ದು. ರಾಮ ತಾನು ನಾಮವನ್ನು ಇಟ್ಕೊಳ್ಳೋದಕ್ಕೋಸ್ಕರ ನೀರು ಬೇಕಾಗಿತ್ತು. ಅದಕ್ಕೋಸ್ಕರ ಆ ಬಂಡೆಗೆ ಒಂದು ಬಾಣವನ್ನು ಬಿಟ್ಟ. ಅಲ್ಲಿಂದ ಆ ಬಿರುಕಿನಲ್ಲಿ ನೀರು ಚಿಮ್ಮಿತು. ಆ ನೀರಿನ ಚಿಮ್ಮಿದ ಚಿಲುಮೆ ಈಗಲೂ ಕೂಡ ಹಾಗೆ ಶಾಶ್ವತವಾಗಿ ಉಳಿದಿದೆ. ಇದಕ್ಕೆ ನಾಮ ಇಟ್ಟುಕೊಳ್ಳುವ ಸಲುವಾಗಿ ರಾಮ ಸೃಷ್ಟಿ ಮಾಡಿದ್ದರಿಂದ ಅದಕ್ಕೆ ನಾಮದ ಚಿಲುಮೆ ಅಂತ ಹೆಸರಾಯಿತು ಅಂಥೇಳಿ ಕೇಳ್ತೇವೆ. ಮತ್ತು ಬೇರೆ ಬೇರೆ ಅನೇಕ ಕಡೆಗಳಲ್ಲಿ ರಾಮ ಬಂದಿದ್ದಕ್ಕೆ ನಾವು ಅನೇಕ ಕುರುಹುಗಳನ್ನು, ಐತಿಹ್ಯಗಳನ್ನು ಕಾಣ್ಬೋದು ಇದು ತುಮಕೂರು ಜಿಲ್ಲೆಯಲ್ಲಿ. ಹಾಗಾಗಿ ಅದು ರಾಮನಿಗೆ ಆ ರೀತಿಯಾದ ಸಂಬಂಧವನ್ನು ಕೂಡ ನಾವು ಕಾಣುವುದಕ್ಕೆ ಸಾಧ್ಯ ಇದೆ. ಹಾಗೆ ಮಾಡೋದು ಉಚಿತ ಇದೆ, ಸರಿಯೇ. ಯಾಕೆಂದರೆ ಇಷ್ಟೊಂದು ಜನರ ನಂಬಿಕೆ ಇದೆಯಲ್ಲ ರಾಮ ಇಲ್ಲಿಗೆ ಬಂದಿದ್ದ ಅನ್ನೋದು. ಇದಕ್ಕೆ ನಾವು ಯಾವುದೇ ಪುರಾವೆ ಕೊಡುವ ಅವಶ್ಯಕತೆಗಳೇನು ಇಲ್ಲ. ಇದಕ್ಕೆ ಇಷ್ಟೊಂದು ಜನರ ನಂಬಿಕೆಯೇ ದೊಡ್ಡದು. ನಂಬಿಕೆಗಿಂತ ದೊಡ್ಡದು ಬಹುಶಃ ಯಾವುದು ಇರೋದಿಲ್ಲ. ರಾಮ ಮತ್ತು ಈ ದೇಶದ ಒಂದು ಐತಿಹಾಸಿಕ ಪುರುಷ ಅವನು, ಮತ್ತು ಆದರ್ಶವಾಗಿ ಜೀವನವನ್ನು ಮೆರೆದಂಥವನು. ಅನೇಕ ಆದರ್ಶಗಳು ಅವನಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ರಾಮನ ಹೆಸರಿನಲ್ಲಿ ಆದರ್ಶ ಜೀವನವನ್ನು ನಡೆಸುವಂಥವ್ರು ಈಗಲೂ ಇದ್ದಾರೆ. ಅಂಥ ಆದರ್ಶ ವ್ಯಕ್ತಿಯನ್ನು ಅನೇಕ ಮಹಾತ್ಮರ ಪ್ರತಿಮೆಗಳನ್ನು ನಾವು ಮಾಡ್ತೇವೆ. ರಾಮನ ಪ್ರತಿಮೆಯನ್ನು ಕೂಡ ಅಲ್ಲಿ ಮಾಡುವುದು ಖಂಡಿತವಾಗಿ ಉಚಿತವಾದ ವಿಷಯವೇ ಹೌದು, ಸರಿಯಾದ ವಿಷಯವೇ ಹೌದು, ಅದರಲ್ಲೇನು ಅನುಮಾನ ಇಲ್ಲ. ಅಂಥದ್ದಾದರೆ ತುಂಬ ಸಂತೋಷನೇ ಅದು. ಅಥವಾ ರಾಮ ಎಲ್ಲೆಲ್ಲಿ ತಿರುಗಾಡಿದ ಅನ್ನುವ ಚಿಕ್ಕ ಪುಟ್ಟ ಐತಿಹ್ಯಗಳಿದ್ದರೂ ಕೂಡ ಅಲ್ಲಲ್ಲೇ ಒಂದು ರಾಮನ ಪ್ರತಿಮೆಯನ್ನು ಅಥವಾ ಒಂದು ರಾಮ ಮಂದಿರವನ್ನು ಅಥವಾ ರಾಮನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಚಿಹ್ನೆಯನ್ನು ಇರಿಸುವುದು ಅಥವಾ ರಾಮನ ಸ್ಮರಣೆಯನ್ನು ಮಾಡುವುದಕ್ಕಾಗಿ ಬೇಕಾದ ಒಂದು ನಿರ್ಮಾಣವನ್ನು ಮಾಡುವುದು ತುಂಬ ಒಳ್ಳೆಯ ವಿಷಯವೇ. ಇದು ಸಂತೋಷಕರವಾದ ವಿಷಯನೇ ಹೌದು, ಅದರಲ್ಲೇನು ಅನುಮಾನ ಇಲ್ಲ.